A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. KC ನಗರ ಹನುಮಾನ್ ದೇವಸ್ಥಾನದಲ್ಲಿರುವಂಥ ಈ ಪರಿಸರದಲ್ಲಿ ಆದರ್ಶ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರು ಮತ್ತು ಅವ್ರ ಸಿಬ್ಬಂದಿ ನಮ್ಮ ದೇವಸ್ಥಾನಕ್ಕೆ ಬಂದು ಸಾರ್ವಜನಿಕರಿಗೆ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಏನು ಅಂತ, ಯಾರಾದರೂ ಮನೆ ಬಿಟ್ಟು ಹೊರಗಡೆ ಹೋಗ್ತಿದ್ರೆ, ದೂರದ ಊರುಗಳಿಗೆ ಹೋಗ್ತಿದ್ರೆ, 2 ದಿವಸ ಆಗಲಿ 3 ದಿವಸ ಆಗಲಿ ಎಷ್ಟೇ ದಿವಸ ಹೋಗ್ತಿದ್ರು ಕೂಡ ಪೊಲೀಸ್ ಇಲಾಖೆಗೆ ಪೊಲೀಸ್ ಸ್ಟೇಷನ್ಗೆ ಆದರ್ಶ ನಗರ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಆ ನಂತರ ತಮ್ಮ ಒಂದು ಮನೆಯ ಭದ್ರತೆಯ ಬಗ್ಗೆ ಕಾಳಜಿ ವಹಿಸಿಕೊಂಡು ನೆರೆಹೊರೆಯವರು ಇರುವಂಥ ತಮ್ಮ ನೆರೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಹೇಳಿ ತಮ್ಮ ಮನೆ ಸುರಕ್ಷಿತವಾಗಿರುವಂತೆ ಈ ಪೊಲೀಸ್ ಸ್ಟೇಷನ್ದಿಂದ ಬಂದಂಥ ಇನ್ಸ್ಪೆಕ್ಟ್ರು ಮತ್ತು ಸಿಬ್ಬಂದಿ ವರ್ಗ ಮಾಹಿತಿ ನೀಡ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ನಮ್ಮ ವಿಜಯಪುರ ಜನತೆ ಹಾಗೂ KC ನಗರದ ಜನತೆ ಯಾವತ್ತೂ ಇದರ ಮಾಹಿತಿಯನ್ನು ಪಡೆದುಕೊಂಡು ತಮ್ಮ ಮನೆಯನ್ನು ಭದ್ರತೆಯಲ್ಲಿ ಇಟ್ಕೊಂಡು ಆ ಪೊಲೀಸ್ ಇಲಾಖೆಗೆ ನೆರವಾಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಹಾಗೆಯೇ ಈ ಕುರಿತು ಮಾಹಿತಿಯನ್ನು ನೀಡಲಿಕ್ಕಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಲಕ್ಷ್ಮಣ ನಿಂಬರಿಗೆ ಸಾಹೇಬರು ಹಾಗೂ ಕಂಟ್ರೋಲ್ ರೂಮ್ ಸಿಬ್ಬಂದಿ ಮತ್ತು ಇಲಾಖೆ ಎಲ್ಲ ಸಿಬ್ಬಂದಿ ಕೂಡ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಈ ಕುರಿತು ಸಾರ್ವಜನಿಕರು ಯಾವತ್ತೂ ಎಚ್ಚರದಿಂದ ಇರಬೇಕು ಹಾಗೂ ಪೊಲೀಸ್ ಇಲಾಖೆಗೆ ಸಹಕಾರಿಯಾಗಿರಬೇಕು ಮತ್ತು ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇರಬೇಕು. ಮತ್ತು ಅಪರಿಚಿತರು ಯಾರಾದರೂ ಇಲ್ಲಿ ತಿರುಗಾಡ್ತಿದ್ರೆ ಮಾಡ್ತಿದ್ರೆ ಅದರ ಮಾಹಿತಿಯನ್ನು ಕೊಟ್ಟು ತಮ್ಮ ಮನೆಗಳನ್ನು ಭದ್ರವಾಗಿ ಇಟ್ಕೊಳ್ಳಿಕ್ಕೆ ತಾವು ಸಹಕಾರಿಯಾಗಿರಬೇಕು ಹಾಗೂ ಪೊಲೀಸ್ ಇಲಾಖೆಗೆ ಸಹಕಾರಿಯಾಗಿರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೂ ಈ ಮೂಲಕ ಆದರ್ಶ ನಗರ ಪೊಲೀಸ್ ಠಾಣೆಯಿಂದ ಬಂದಂಥ ಈ ಪೊಲೀಸ್ ಇಲಾಖೆಯ ಸರ್ವ ಸಿಬ್ಬಂದಿಗೆ ನಾವು KC ನಗರದ ಸಾರ್ವಜನಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. KC ನಗರ ಹನುಮಾನ್ ದೇವಸ್ಥಾನದಲ್ಲಿರುವಂಥ ಈ ಪರಿಸರದಲ್ಲಿ ಆದರ್ಶ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರು ಮತ್ತು ಅವ್ರ ಸಿಬ್ಬಂದಿ ನಮ್ಮ ದೇವಸ್ಥಾನಕ್ಕೆ ಬಂದು ಸಾರ್ವಜನಿಕರಿಗೆ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಏನು ಅಂತ, ಯಾರಾದರೂ ಮನೆ ಬಿಟ್ಟು ಹೊರಗಡೆ ಹೋಗ್ತಿದ್ರೆ, ದೂರದ ಊರುಗಳಿಗೆ ಹೋಗ್ತಿದ್ರೆ, 2 ದಿವಸ ಆಗಲಿ 3 ದಿವಸ ಆಗಲಿ ಎಷ್ಟೇ ದಿವಸ ಹೋಗ್ತಿದ್ರು ಕೂಡ ಪೊಲೀಸ್ ಇಲಾಖೆಗೆ ಪೊಲೀಸ್ ಸ್ಟೇಷನ್ಗೆ ಆದರ್ಶ ನಗರ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಆ ನಂತರ ತಮ್ಮ ಒಂದು ಮನೆಯ ಭದ್ರತೆಯ ಬಗ್ಗೆ ಕಾಳಜಿ ವಹಿಸಿಕೊಂಡು ನೆರೆಹೊರೆಯವರು ಇರುವಂಥ ತಮ್ಮ ನೆರೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಹೇಳಿ ತಮ್ಮ ಮನೆ ಸುರಕ್ಷಿತವಾಗಿರುವಂತೆ ಈ ಪೊಲೀಸ್ ಸ್ಟೇಷನ್ದಿಂದ ಬಂದಂಥ ಇನ್ಸ್ಪೆಕ್ಟ್ರು ಮತ್ತು ಸಿಬ್ಬಂದಿ ವರ್ಗ ಮಾಹಿತಿ ನೀಡ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ನಮ್ಮ ವಿಜಯಪುರ ಜನತೆ ಹಾಗೂ KC ನಗರದ ಜನತೆ ಯಾವತ್ತೂ ಇದರ ಮಾಹಿತಿಯನ್ನು ಪಡೆದುಕೊಂಡು ತಮ್ಮ ಮನೆಯನ್ನು ಭದ್ರತೆಯಲ್ಲಿ ಇಟ್ಕೊಂಡು ಆ ಪೊಲೀಸ್ ಇಲಾಖೆಗೆ ನೆರವಾಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಹಾಗೆಯೇ ಈ ಕುರಿತು ಮಾಹಿತಿಯನ್ನು ನೀಡಲಿಕ್ಕಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಲಕ್ಷ್ಮಣ ನಿಂಬರಿಗೆ ಸಾಹೇಬರು ಹಾಗೂ ಕಂಟ್ರೋಲ್ ರೂಮ್ ಸಿಬ್ಬಂದಿ ಮತ್ತು ಇಲಾಖೆ ಎಲ್ಲ ಸಿಬ್ಬಂದಿ ಕೂಡ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಈ ಕುರಿತು ಸಾರ್ವಜನಿಕರು ಯಾವತ್ತೂ ಎಚ್ಚರದಿಂದ ಇರಬೇಕು ಹಾಗೂ ಪೊಲೀಸ್ ಇಲಾಖೆಗೆ ಸಹಕಾರಿಯಾಗಿರಬೇಕು ಮತ್ತು ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇರಬೇಕು. ಮತ್ತು ಅಪರಿಚಿತರು ಯಾರಾದರೂ ಇಲ್ಲಿ ತಿರುಗಾಡ್ತಿದ್ರೆ ಮಾಡ್ತಿದ್ರೆ ಅದರ ಮಾಹಿತಿಯನ್ನು ಕೊಟ್ಟು ತಮ್ಮ ಮನೆಗಳನ್ನು ಭದ್ರವಾಗಿ ಇಟ್ಕೊಳ್ಳಿಕ್ಕೆ ತಾವು ಸಹಕಾರಿಯಾಗಿರಬೇಕು ಹಾಗೂ ಪೊಲೀಸ್ ಇಲಾಖೆಗೆ ಸಹಕಾರಿಯಾಗಿರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೂ ಈ ಮೂಲಕ ಆದರ್ಶ ನಗರ ಪೊಲೀಸ್ ಠಾಣೆಯಿಂದ ಬಂದಂಥ ಈ ಪೊಲೀಸ್ ಇಲಾಖೆಯ ಸರ್ವ ಸಿಬ್ಬಂದಿಗೆ ನಾವು KC ನಗರದ ಸಾರ್ವಜನಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಬಸವರಾಜ್ ಗಂಗಾಳಿ, ಪ್ರಿನ್ಸಿಪಾಲ್ ಗೌರ್ಮೆಂಟ್ ಕಾಲೇಜ್. ಪೊಲೀಸ್ ಸ್ಟೇಷನ್ ಮನೆ ಲಾಕ್ ಮಾಡಿ ನೀವು ಬೇರೆ ಊರಿಗೆ ಹೋಗ್ಬೇಕಾದ್ರೆ ನಮ್ಗೆ ಆದರ್ಶ ಪೊಲೀಸ್ ಸ್ಟೇಷನ್ ಅಥವಾ ಕಂಟ್ರೋಲ್ ರೂಮಿಗೆ ಇಂಟಿಮೇಷನ್ ಮಾಡಿದ್ರೆ ನಾವು ರಾತ್ರಿ ಟೈಮ್ದಾಗ ಗಸ್ಟ್ ತಿರುಗಾಕ ನಿಮ್ಮ ಮನೆ 2 ಸಾರಿ ವಿಸಿಟ್ ಮಾಡಿ ನಿಮ್ಮದು ಎಲ್ಲ ಏನು ಕಂಟ್ರೋಲ್ ರೂಮಿಯಲ್ಲಿ ನಮಗಲ್ಲಿ ಇಂಟಿಮೇಷನ್ ಮಾಡ್ಬೇಕು. ನೀವು ಇಲ್ಲಿಗೆ ನೀವು ಹಂಗೆ ಹೋದ್ರೆ ನಿಮ್ಮ ಮನೆ ಎಲ್ಲಿ ಹಾಕಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ GPS ಲೊಕೇಶನ್ ತಮ್ಮ ಮನೆಗೆ ಒಂದು ಫೋಟೋ GPS ಅದೇ ಮಾಡಕತ್ತಿದ್ದು ಆ ಫೋಟೋ ನಿಮ್ಮದು ಎಲ್ಲೇ ಹೋದ್ರು ಅಡ್ರೆಸ್ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟರೆ ರಾತ್ರಿ ಹೊತ್ತಿನಾಗ ನಮ್ಮ ಪೊಲೀಸರು 2 ಸಲ ಬಂದು ನಿಮ್ಮ ಮನೆಗೆ ಬಂದು ಚೆಕ್ ಮಾಡ್ತಾರೆ. ಬಂದು ನಿಮ್ಮ ಮನೆಯಲ್ಲಿ ಸುರಕ್ಷಿತ ಇಲ್ಲ ಅಂತ ನಿಮ್ಮ ಮೊಬೈಲ್ ನಂಬರ್ ಆಮೇಲೆ GPS ಲೊಕೇಶನ್ ನೀವು ಎಲ್ಲೇ ಊರು ಬಿಟ್ಟು ಹೋಗುವಾಗ ನೀವು ಕಂಪಲ್ಸರಿ GPS ಲೊಕೇಶನ್ ಅಂದರೆ ಫೋಟೋ ಸಮೇತ ಲೊಕೇಶನ್ ಹುಡ್ಕೋಬೇಕು ನಿಮ್ಮ ಮನೆಗೂ. ಆನಂತರ ನೀವು ಕಾಂಟ್ಯಾಕ್ಟ್ ನಂಬರ್ ಮೊಬೈಲ್ ನಂಬರ್ ಅದೇನಂತ ಕಂಟ್ರೋಲ್ ರೂಮ್ ಕೊಡ್ಬೇಕು. ನಿಮ್ಮ ಅಡ್ರೆಸ್ ಕರೆಕ್ಟ್ ಎಲ್ಲಿ ಆ ಏರಿಯಾ ಅಂತೇಳಿ ಕೊಟ್ಟು ಹೋದ್ರೆ ನಿಮ್ಮಲ್ಲಿ ನಮ್ಮ ಬೀಟ್ ಪೊಲೀಸರು ರಾತ್ರಿ ಹೊತ್ತಿನಾಗ 2 ಸಲ ಬಂದು ಚೆಕ್ ಮಾಡ್ತಾರೆ ನಮ್ಮ ಮನೆಗೆ. ಅದಾದ ನಂತರ ನೀವೇನು ಅಕಸ್ಮಾತ್ ಬೆಲೆ ಬಾಳುವ ವಸ್ತುಗಳು ಬಂಗಾರ ಒಡವೆ ಇರ್ತಾವೆ ನೀವು ಒಂದು ಸೇಫ್ ಜಾಗ ತಿಜೋರಿ ಅಂತಲೇ ಇರಬೇಕು.
ನಿಮ್ಮ ಬೇರೆ ಕಡೆ ಎಲ್ಲಿದೆ ಒಟ್ಟು ಯಾರಿಗೂ ಗೊತ್ತಿರಲ್ಲ ಯಾರಿಗೂ ಇಲ್ಲ ನೀವು ಹೋಗ್ಬಿಡ್ರಿ ಇಲ್ಲ ಬ್ಯಾಂಕ್ದಾಗ ಲಾಕರ್ದಾಗ ಇಟ್ಬಿಟ್ರೆ ಭಾಳ ಒಳ್ಳೆಯದು. ಯಾಕೆ ಕಳ್ತನ ಹೆಚ್ಚಿಗೆ ಆಗೋದ್ರಿಂದ ನೀವು ನಾವು ಏನಂತೀವಿ ಸುರಕ್ಷತೆ ನಾವು ಕಾಪಾಡ್ತಾ ಹೋಗ್ಬೇಕಾಗತ್ತೆ. ಇಂಟರ್ಲಾಕ್ ಆಗೋಗ್ರಿ ಹೊರಗೆ ಕಟ್ಟಿ ಅವ್ರ ಗೇಟಿಗೆ ಚಾವಿ ಹಾಕ್ಬೇಡ್ರಿ, ಇಂಟರ್ಲಾಕ್ ಸೆಂಟ್ರಲಾಕ್ ಹಾಕಿ ಅಂದರೆ ಅದು ಸಿಗ್ನಲ್ ಗೊತ್ತಾಗತ್ತೆ ರೀ. ಈ ಮನೆಯಲ್ಲಿ ಇವತ್ತು ಯಾರು ಇಲ್ಲ, ಹೊರಗಡೆ ಲೈಟ್ ಹಚ್ಚಿರಿ. ಹಾಂ, ಯಾಕಂದ್ರೆ ಲಾಕ್ ಆಮೇಲೆ ಲೈಟ್ ಹಚ್ಚಿದ್ರಂದ್ರೆ ಅವ್ರ ವ್ಯಕ್ತಿ ಮನ್ಯಾಗ ಆಧಾರ ಹಾಕಿ ತಿಳ್ಕೊತಾರೆ. ಮತ್ತು ನೀವು ಲೈಟು ಹಚ್ಚಲಿಲ್ಲ, ಆಮೇಲೆ ನೀವು ಕಪ್ಪಿ ಹಾಕ್ಬಿಡ್ತೀರಿ, ಆವಾಗ ಏನಾಗುತ್ತೆ ಅವ್ರಿಗೆ ಈ ಮನೆಯಲ್ಲಿ ಯಾರೂ ಇಲ್ಲ ಅಂತ ಕಲ್ಪನೆ ಮಾಡ್ಕೊಂಡು ಹಗಲತ್ತು ನೋಡಿ ಬರ್ತಾರೆ. ಹಗಲತ್ತ ಅದ್ರ ಸಲುವಾಗಿ ತಾವು ಚೆಕ್ ಮಾಡ್ತಾರೆ, ರಾತ್ರಿ ಏನೈತಿ ಕಳ್ತನ ಆಗ್ತದೆ. ಅವು ನೀವು ಪೇಪರ್ ಅವು ಇವು ಒಗಿತಾರೆ, ಆ ಪೇಪರ್ಗಳು ಅಲ್ಲಿ ಬಿದ್ದಿದ್ದು ಅದನ್ನು ಕಲ್ಪನೆ ಮಾಡ್ತಾರೆ. ಅದನ್ನು ಸ್ವಲ್ಪ ಅವ್ರ ಪೇಪರ್ದವ್ರು ಹೇಳ್ಬಿಡ್ಬೇಕು ನೀವು, ಹಿಂಗೆ ನಾವು ಹುಡುಗಿ ಹೊಂಟಿವಿ ಪೇಪರ್ ಒಗಿಬಾರ್ದಪ್ಪ ತರಬೇಕು. ಇನ್ನೊಂದ್ರಿ ಬರ್ರಿ ಸೇವೆ ಗಾಡಿ 112 ಗಾಡಿ ಅಂತೇಳಿ 112 ನೀವು ಕಂಟ್ರೋಲ್ ರೂಮ್ಗೆ ಹತ್ತಲಿಲ್ಲ, ಪೊಲೀಸಿಗೆ ಹತ್ತಲಿಲ್ಲ ಅಂದ್ರೆ 112 ನೆನಪೈತಾ 112 ನಂಬರಕ್ಕೆ ಫೋನ್ ಮಾಡ್ತೀವಿ, ನಿಮ್ಮ ಮನೆ ಹತ್ರನ ಬಂದುಬಿಡ್ತಾರೆ. ಯಾವತ್ತು 112 ಅದು ಒಂದು ಗಾಡಿ ಸಪ್ರೇಟಾಗಿ ಈ ಕಡೆ ಒಂದು ಆ ಕಡೆ ಒಂದು 2 ಗಾಡಿ ಅವ್ರಿಗೆ ಬಿಜಾಪುರ ಸಿಟಿ ಒಳಗೆ 2 ಅದಾವೆ. ನೀವು ಎನಿ ಟೈಮ್ ಫೋನ್ ಹಚ್ಚಿ 112 ಹಚ್ಚಿದ್ರೆ ಅವ್ರು ನಿಮ್ಮ ಮನೆಗೆ ಸೀದಾ ಬಂದು. उससे पीछे ಕೂಡ ಎಸ್ ಪಿ ನಿಂಬರಿಗೆ ಸಾಹೇಬರು ಹೇಳಿದ ಪ್ರಕಾರ ಈ ಗಾರ್ಡನ್ ಏರಿಯಾದಲ್ಲಿ ಎಲ್ಲ ಆಧಾರ್ ಸಂಘದ ಪೊಲೀಸ್ ಸಿಬ್ಬಂದಿಗಳು ಬಂದು ಎಲ್ಲರಿಗೆ ಜನರಿಗೆ ತಿಳುವಳಿಕೆಯನ್ನು ಕೊಟ್ಟು ರಾತ್ರಿ ಯಾರಾದರೂ ಸಂಶಯಾಸ್ಪದ ವ್ಯಕ್ತಿಗಳು ಕಂಡು ಬಂದಲ್ಲಿ ತಕ್ಷಣ ತಿಳಿಸ್ರಿ ಅಂತೇಳಿ ಎಲ್ಲ ತಿಳಿಸಿ ಹೇಳಿದ್ದಾರೆ. ತಮ್ಮ ಹೆಸರು? ಕೆಂಪೇಗೌಡ. ನಾವು ಎಲ್ಲ ಈಗ ಬಂದಿದ್ದ ಎಲ್ಲ ಸಿಬ್ಬಂದಿಗಳು ಆದರ್ಶ ನಗರ ಪೊಲೀಸ್ ಠಾಣೆಯಿಂದ ನಿಮ್ಗೆ ತಿಳಿಸೋದು ಏನಂದರೆ, ಮನೆಗೆ ಲಾಕ್ ಹಾಕಿ ಹೋಗ್ತೀರಿ, ಲಾಕ್ಡ್. ಇದು ಬಿಜಾಪುರ ಪೊಲೀಸ್ ವರಿಷ್ಠಾಧಿಕಾರಿ ಸಾಹೇಬರು, ನಮ್ಮ ಎಸ್ ಪಿ ಸಾಹೇಬರು ಏನಪ್ಪ ಅಂತಂದ್ರೆ, ಲಾಕ್ಡೌನ್ಸ್ ಮಾಡಿದರೆ ನಿಮಗೇನೈತಿ ಮನೆದು ಒಂದು ಜಿ ಪಿ ಎಸ್ ಫೋಟೋ ಮಾಡಿ ಅದನ್ನೇಂತಿ ಅದ್ರ ಜೊತೆ ನಿಮ್ಮ ಮೊಬೈಲ್ ನಂಬರ, ನಿಮ್ದು ಅಡ್ರೆಸ್, ಆಮೇಲೆ ಯಾವ ಏರಿಯಾ ಅದಷ್ಟು ಕಂಟ್ರೋಲ್ ರೂಮಿಗೆ ತಿಳಿಸ್ಬೇಕು. ಮತ್ತು ನೀವು ಎಷ್ಟು ದಿವಸ ಹೋಗ್ತೀರಿ ಅನ್ನೋದು ಬರೆಸ್ಬೇಕು ರೀ. ಅಲ್ಲಿ ರಾತ್ರಿ ನಮ್ಮ ಪೊಲೀಸರು ಬರ್ತಾರೆ, ನಮ್ಮ ಪೊಲೀಸರು ಬಂದು 2 ಸಲ ನಿಮ್ಮ ಮನೆಗೆ ಚೆಕ್ ಮಾಡ್ತಾರೆ, ಕಂಪಲ್ಸರಿ ಇದು. ಆಮೇಲೆ ನಿಮ್ಮ ಮನೆಯಲ್ಲಿ ಬೆಲೆ ಬಾಳೋ ವಸ್ತು ಇರ್ತಾವೆ, ಅವು ತಿಜೋರಿ ಅಲ್ಲಿ ಇಲ್ಲಿ ಇಡ್ತೀರಿ, ಅದನ್ನು ಇಡಕ್ಕೆ ಹೋಗ್ಬೇಡ್ರಿ. ಒಂದು ಏನೈತಿ ನಿಮ್ಗೆ ಗೊತ್ತಿರಲ್ಲ ಅಂದ್ರೆ ಯಾರ ಕೈಗೆ ಸಿಗಲಾರ್ದಂಗೆ ಅಲ್ಲಿಗೆ ಇಡ್ರಿ, ಇಲ್ಲ ಅಂದ್ರೆ ಬ್ಯಾಂಕ್ನಾಗ ಲಾಕರ್ದಾಗ ಇಟ್ಬೇಡ್ರಿ. ಮತ್ತು ನಿಮಗೆ ಯಾರೇ ಹಿಂಗೆ ಸಂಶಯ ಇವು ಬರ್ತಾವಲ್ಲ, ಹಂಗೆ ಬಂದು ಅಂದ್ರೆ ನೀವೇಂತ ಇಮಿಡಿಯೇಟ್ಲಿ ನಮಗೆ ಕಾಲ್ ಮಾಡಬೇಕು, ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಬೇಕು. ಇಲ್ಲ ಅಂದ್ರೆ 112 ಐತಿ, 112ಗೆ ಫೋನ್ ಮಾಡಿದ್ರೆ ಅವರು ಇಮಿಡಿಯೇಟ್ಲಿ ನಿಮ್ಮ ಸಲುವಾಗೇ ಇರ್ತಾರೆ, ಅವ್ರು ಇಮಿಡಿಯೇಟ್ಲಿ ಬರ್ತಾರೆ ಅವರು. ಇದು ನಿಮ್ಗೆ ತಿಳುವಳಿಕೆ ಎಲ್ಲರಿಗೆ ಹೇಳೋ ಸಲುವಾಗಿ ನಾವು ಬಂದೀವಿ. ಈಗ ಲಾಕ್ಡೌನ್ ಚಾವಿ ಹಾಕಿ ಹೋಗ್ಬಿಡ್ತೀವಿ. ಚಾವಿ ಹಾಕಿ ಹೋಗಿಂದ ನೀವೇನು ಮಾಡ್ಬೇಕು, ನಿಮ್ಮ ಮನೆಗೆ ಒಂದು GPS ಲೊಕೇಶನ್ ಫೋಟೋ ಮಾಡಬೇಕು. ಆ ಫೋಟೋ ಆಮೇಲೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್, ಆಮೇಲೆ ನಿಮ್ಮ ಅಡ್ರೆಸ್, ಯಾವ ಏರಿಯಾ ಎಲ್ಲಿ ಮನೆ ಬರುತ್ತೆ ಅದೊಂದು ಕಂಟ್ರೋಲ್ ರೂಮಿಗೆ ನೀವು ತಿಳಿಸಿದ್ರೆ ನಮ್ಮ ಪೊಲೀಸರು ರಾತ್ರಿ 2 ಸಲ ಬಂದು ನಿಮ್ಮ ಮನೆಗೆ ಬಂದು ಚೆಕ್ ಮಾಡ್ತಾರೆ. ಕಂಪಲ್ಸರಿ ಚೆಕ್ ಮಾಡ್ತಾರೆ, ವಿಸಿಟ್ ಮಾಡ್ತಾರೆ. ಮತ್ತು ಅತಿ ನಿಮ್ಮದು ಬೆಳ್ಳಿ ಬಂಗಾರ ಅವು ಇರ್ತಾವೆ, ಭಾಳ ಇದ್ದು ಅಂದ್ರೆ ಅದನ್ನೇನು ನೀವು ಎಲ್ಲಿದೆ ಕಾಫಿ ಇರ್ತಾವೆ, ಅದನ್ನು ಮನೆಯಲ್ಲಿ ಇಟ್ಟು ಹಿಂಗೆ ತಿಜೋರಿ ಇಟ್ಟು ಅಲ್ಲಿ ಇಟ್ಟು ಹೋಗ್ಬೇಡ್ರಿ. ಅದು ನೀವು ದುಡ್ಡು ಅದ್ರ ಮನೆಗೆ ಏನೇ ಮಾಡಬೇಕು, ಯಾರು ಗೊತ್ತಿಲ್ಲ, ಯಾರಿಗೂ ಗೊತ್ತಿರಲ್ಲ ಆ ಥರ ಜಾಗದಲ್ಲಿ ಇಟ್ಟು ಇಲ್ಲ ಅಂದ್ರೆ ಬ್ಯಾಂಕಲ್ಲಿ ಲಾಕರ್ ಇಡ್ಬೋದು. ಇದೇ 112 ಅತಿ ಹೆಚ್ಚು ನಿಮಗೇನು ಹಂಗೇನು ಗೊತ್ತಾಗಲಿಲ್ಲ ಅಂದ್ರೆ 112 ನಿಮ್ಮ ಸಲುವಾಗೇನೆ ಇರ್ತೈತಿ. 112ಗೆ ಒಂದು ಕಾಲ್ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ನಿಮ್ಮ GPS ಲೊಕೇಶನ್ ಹತ್ರ ಬರ್ತೈತಿ. ಮತ್ತು ಇನ್ನೊಂದು ಕಂಟ್ರೋಲ್ ರೂಮ್ ನಂಬರ್ ಬಂದೈತಿ, ಕಂಟ್ರೋಲ್ ರೂಮಿಗೆ ನಿಮ್ಮದು ವಾಟ್ಸಪ್ ನಂಬರ್ ಐತಿ. ಆ ವಾಟ್ಸಪ್ ನಂಬರ್ಗೆ 779797 0747
ಇದು ವಾಟ್ಸಪ್ ನಂಬರ್ ರೀ ಹೇಳ್ಬೋದು. ಇಲ್ಲಿ ಫೋನ್ ಹಚ್ಚಿ ಹೇಳ್ಬೋದು ಸರ್. ಹಾಂ ರೀ ವಾಟ್ಸಪ್ ಮಾಡಿಬಿಡ್ತಾರೆ. ಹಾಂ, ನಿಮ್ಮದು ಲಾಕ್ಡೌನ್ ಮಾಡಿದ್ದು GPS ಫೋಟೋ ಹೊಡಿತೀವಿ. GPS ಫೋಟೋ ಸರ್, ಇನ್ನೊಂದು ವಿಷಯ, ನಿಮಗೆ ಈಗ ಯಾರೇ ಸಂಶಯಾಸ್ಪದ ವ್ಯಕ್ತಿಗಳು ಯಾರೇ ಕಾಣ್ತಾರ, ಇಲ್ಲಿ ಹುಡುಗರು ಹಿಂಗೆ ಆಡಕತ್ತೀವಿ ಈಗ, ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ಇಂಟಿಮೇಷನ್ ಮಾಡಿದ್ರೆ ನೀವು ಗುಪ್ತವಾಗಿ ಇಟ್ಟಿರ್ತೀವಿ, ನೀವೇ ಹಚ್ಚಿರಂತ. ನಿಮ್ಮ ಹೆಸರು ಅಂತೂ ಯಾರು ಯಾರು ನಿಮಗೆ ಮನೆ ಆಜುಬಾಜು ಸಂಶಯಾಸ್ಪದ ವ್ಯಕ್ತಿ ತಿರುಗಾಡ್ತಾರೆ, ನಿಮ್ಗೆ ಯಾರು ಪರಿಚಯದವ್ರು ಇಲ್ಲ, ಓಡ್ಯವ್ರು ಯಾರು ಇಲ್ಲ ಅವರು. ಆದ್ರೆ ನಾವು ನಿಮಗೆ ಒಂದು ಸ್ವಲ್ಪ ಸಂಶಯ ಬರ್ತಂದ್ರೆ 112 ಕಾಲ್ ಮಾಡಿ, ಇಲ್ಲಿಗೆ ಕಂಟ್ರೋಲ್ ರೂಮ್ ಹೇಳ್ರಿ, ಇಲ್ಲಿಗೆ ನಮ್ಮ ಆದರ್ಶ ಪೊಲೀಸ್ ಸ್ಟೇಷನ್ ಹೇಳ್ರಿ. ನಿಮಗೆ ಬೇಕಾದವ್ರು ನಮ್ಮ ಸಿಬ್ಬಂದಿ ಯಾರೇ ಪರಿಚಯ ಇದ್ರೆ ಅವ್ರಿಗೆ ಒಂದು ಇಂಟಿಮೇಷನ್ ಮಾಡಿ, ನಾವೇನೈತೆ ಅದಕ್ಕೆ ಇದು ಮಾಡ್ತೀವಿ. ಮಾಡಿರ್ತಾರೆ 11 ಸುಮಾರು ಒಂದು ಸ್ವಲ್ಪ ರೌಂಡ್ ಹೊಡಿತಾರೆ. ಹಗಲತ್ರಿ. ಸರ್, ಹಗಲತ್ತು ಸಂಶಯ ಭಾಳ ಜನ ತಿರುಗಾಡ್ತಾರೆ ಸರ್. ಅದು ಈ ಗಾರ್ಡನ್ ಹಾಂ, ಆಯ್ತು, ಮಾಡ್ತೀವಿ, ಅವಶ್ಯ ಮಾಡ್ತೀವಿ. ಈಗ ನಾವು ಪೊಲೀಸರು ಒಂದು ಒಳ್ಳೇದು ಹೇಳಕ್ಕೆ ಪಡ್ಕೊಂಡ್ರೆ ಒಂದು ಒಳ್ಳೇದು ಸರ್.
ನಮಸ್ಕಾರ ಕರ್ನಾಟಕ A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.